ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸದು ಇನ್ನೊಂದು ಟೆನ್ಸ್ನ ತೊಗೊಂಡು ಬಂದಿದ್ದೀವಿ. ಐ ಹೋಪ್ ಪ್ರೀವಿಯಸ್ ಸೆಷನ್ಸಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟು ಮತ್ತು ಪಾಸ್ಟನ್ನು ಕರೆಕ್ಟಾಗಿ ಒಂದು ಸಲ ಗೋತ್ರೂ ಆಗಿ ಅದಾದಮೇಲೆ ಫ್ಯೂಚರ್ ಒಂದು ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಐ ಹೋಪ್ ಎಲ್ರಿಗೂ ಕೇಳಿಸ್ತಿದೆ, ಆಡಿಬಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಯಾವುದಾರ ಥರದ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಇದು ಮಾಡಿ. ಇನ್ನು ಎಸ್ 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 ಸೊ ಒಂದೇ ನಿಮಿಷ, ವಿಲ್ ಲುಕ್ ಇನ್ ಟು ದಸ್ಟ್. ಎಸ್, ಎವ್ರಿಬಡಿ ಹ್ಯಾಸ್ ಕಮ್, ಮೆನಿ ಹ್ಯಾವ್ ಕಮ್. ಎಸ್, ಸೊ ಇಲ್ಲಿ ಫ್ಯೂಚರ್ ಟೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಫ್ಯೂಚರ್ ಬಗ್ಗೆ ಹೇಳ್ತಕ್ಕಂಥದ್ದು ಫ್ಯೂಚರ್ ಟೆನ್ಸ್. ಫ್ಯೂಚರ್ ಬಗ್ಗೆ ಅಂತ ಹೇಳಿದ್ರೆ ಮುಂದಿನ ಕಾಲದಲ್ಲಿ ಏನಾಗುತ್ತದೆ ಹಂಗಂತ ಹೇಳಿದ್ರೆ ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಇದರಲ್ಲೂ ಸೇಮ್ ಓಲ್ಡ್ ತರಹ ಯಾವುದು ಪ್ರೆಸೆಂಟ್ ಟೆನ್ಸಲ್ಲಿ ಹೆಂಗೆ 4 ಟೈಪ್ಸ್ ಬಂದವೋ, ಪಾಸ್ಟ್ ಟೆನ್ಸಲ್ಲಿ ಹೆಂಗೆ 4 ಟೈಪ್ಸ್ ಬಂದೋ, ಅದೇ ಥರ ಫ್ಯೂಚರ್ ಟೆನ್ಸಲ್ಲೂ 4 ಟೈಪ್ಸು ಬರುತ್ತೆ. ಯಾವ್ಯಾವುದು? ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದರಲ್ಲಿ ಹ್ಯಾವ್ ಬೀನು, ಹ್ಯಾಡ್ ಬೀನು ಯಾವುದೇ ಥರದ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀಟಾಗಿ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಟೇಬಲ್ ಹಾಕಿದ್ದೀವಿ. ಆ ಟೇಬಲ್ನ ಒಂದು ಸಲ ನೋಡಿಕೊಂಡು ಅದೇ ಥರ ಬೇರೆ ಬೇರೆ ವರ್ಡ್ಗಳನ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನು ನೋಡಿ, ಒಂದೇ ಸಲ ಪರ್ಫೆಕ್ಟ್ ಆಗಬೇಕು ಅಂತ ಏನಿಲ್ಲ, ಓಕೆನಾ? ನಿಮ್ಮ KPSC ಗ್ರೂಪ್ಸಿಗೆ 2 ದಿನ 3 ದಿನಕ್ಕೆ ಬಂದುಬಿಡಬೇಕು ಅಂತ ಅಲ್ಲ. ಇದನ್ನು ಹಂಗೆ ನೋಡಿಕೊಂಡು ಡೈಲಿ ನಿಮ್ಮ ಯಾವುದು ದಿನ ಬಳಕೆಯಲ್ಲಿ ಏನಾದರೂ ನೀವು ಎಲ್ಲಾದರೂ ತೋಟದಲ್ಲಾದರೂ ಇರ್ರಿ, ಗ್ರಾಮೀಣ ಭಾಗದವರು ನೀವು ಯಾವುದಾದ್ರೂ ವರ್ಕಲ್ಲಿ ಕೆಲಸ ಮಾಡ್ತೀರಿ, ಟ್ರೈ ಟು ಕಮ್ಯುನಿಕೇಟ್ ವಿತ್ ದಿಸ್ ಯೂಸಿಂಗ್ ದೀಸ್ ವರ್ಬ್ಸ್. ಯಾವುದಾದ್ರೂ ವರ್ಬಲ್ಲಿ, ಓಕೆನಾ? ಏನಾದರೂ ವರ್ಬ್ ಅಂದರೆ ಆ್ಯಕ್ಷನ್ ತಾನೇ. ವರ್ಬ್ ಅಂದರೆ ಆ್ಯಕ್ಷನ್ ವಿಚ್ ಇಸ್ ಕ್ರಿಯಾಪದ. ಅಲ್ಲಿ ನೀವು ಏನು ವರ್ಕ್ ಮಾಡೋಕ್ಕೆ ಹೋಗ್ತಿದ್ದೀರೋ ಅದು ಆಗಿರುತ್ತೆ. ಅಲ್ಲಿ ಯಾವುದಾನ ತೊಗೊಳ್ಳಿ, ನೀವು ವರ್ಕ್ ತೊಗೊಳ್ಳಿ, ಸ್ಪೀಕ್ ತೊಗೊಳ್ಳಿ, ಟೆಲ್ ತೊಗೊಳ್ಳಿ, ಯಾವುದಾದ್ರೂ ಈ ಥರ ವರ್ಡ್ನ ತೊಗೊಂಡು ಅದನ್ನು ಬಳಸ್ತಾ ಹೋಗಿ. ಒಂದು 10 days 15 days ಅಷ್ಟೇ. ಒನ್ಸ್ ಇಫ್ ಯು ಆರ್ ಥರೋ ವಿತ್ ದಿಸ್ ಟೆನ್ಸಸ್ ಬಗ್ಗೆ, ಗೋಯಿಂಗ್ ಬರೆಸ್ಬೇಕಾ, ಐ ಆಮ್, ಐ ವಿಲ್ ಬಿ, ಐ ಹ್ಯಾಡ್ ಬೀನ್, ಐ ವಿಲ್ ಹ್ಯಾವ್ ಬೀನ್, ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ಫ್ಯೂಚರ್ ಟೆನ್ಸ್. ಸೊ ಫ್ಯೂಚರ್ ಟೆನ್ಸಲ್ಲಿ ಮೊದಲನೇ ಟೈಪ್ ಯಾವುದಪ್ಪ ಅಂತ ಹೇಳಿದ್ರೆ ಸಿಂಪಲ್ ಫ್ಯೂಚರ್. ನೋಡಿ, ಸಿಂಪಲ್ ಫ್ಯೂಚರ್ನ ಹಂಗೆ ಒಂದು ಸಲ ಕರೆಕ್ಟಾಗಿ ಗಮನ ಕೊಟ್ಬಿಟ್ಟು ಕೇಳಿಬಿಟ್ರೆ ಈಸಿ ಆಗೋಗುತ್ತೆ. ಏನಪ್ಪ ಸಿಂಪಲ್ ಫ್ಯೂಚರ್ ಅಂದರೆ? ಈ ಸಿಂಪಲ್ ಫ್ಯೂಚರ್ ಅಂತ ಹೇಳಿದ್ರೆ ಜಸ್ಟ್ ನೀವು ಹಂಗೆ ಆ್ಯಕ್ಷನ್ಸ್ನ ಹೇಳೋದು. ಈ ಸಿಂಪಲ್ ಫ್ಯೂಚರಲ್ಲಿ 3 ಟೈಪ್ ಇದ್ದಾವೆ. ಎಷ್ಟಿದ್ದಾವೆ? 3 ಟೈಪು. ಏನು ಸರ್ ಸಿಂಪಲ್ ಫ್ಯೂಚರಲ್ಲಿ ಮತ್ತೆ 3 ಟೈಪ್ ಇದ್ದಾವ? ಇಲ್ಲ, ಸಿಂಪಲ್ ಫ್ಯೂಚರಲ್ಲಿ 3 ಟೈಪ್ ಅಂತ ಹೇಳಿದ್ರೆ ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನೀವು ಹೇಗಾದ್ರೂ ಆ ಕ್ರಿಯಾಪದಕ್ಕೆ ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ಸಬ್ಜೆಕ್ಟ್ ಇರುತ್ತೆ, ಪ್ರೆಡಿಕೇಟ್ ಇರುತ್ತೆ, ಆ ಮಧ್ಯದಲ್ಲಿ ಬರುತ್ತಲ್ಲ ವಿಲ್ ಬೀನಾ, ಹ್ಯಾವ್ ಬೀನಾ, ಯಾವಾಗ ಇದು ಮಾಡಬೇಕು ಅಂತ. ಅದರಲ್ಲಿ ಫ್ಯೂಚರಲ್ಲಿ ಯಾವುದಪ್ಪ 3 ಫಾರಮ್ಸ್ ಅಂತ ಹೇಳಿದ್ರೆ, ಮೊದಲನೇ ಫಾರಮು ಗೋಯಿಂಗ್ ಟು. ಏನು? ಗೋಯಿಂಗ್ ಟು. ಅದಾದಮೇಲೆ ಇನ್ನೊಂದು ಪ್ರೆಸೆಂಟ್ ಕಂಟಿನ್ಯೂಸ್, ಅದಾದಮೇಲೆ ವಿಲ್. ಸರ್ ಇಲ್ಲಿ ಯಾವುದು ಸರ್ ಪ್ರೆಸೆಂಟ್ ಕಂಟಿನ್ಯೂಸ್ ಯಾಕೆ ಬಂದಿದೆ ಅಂದರೆ, ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹ್ಯಾವಿಂಗ್ ಸೇರಿಸ್ಕೊಂಡ್ವಿದ್ವಲ್ಲ, ಐ ಹ್ಯಾವ್ ಬೀನ್, ಐ ವಿಲ್ ಹ್ಯಾವ್ ಬೀನ್ ಅಂತ ಹೇಳ್ಬಿಟ್ಟು, ಓಕೆನಾ? ಅದೇ ಸೇಮನ್ನು ಇಲ್ಲಿ ನಾವು ಸಿಂಪಲ್ ಫ್ಯೂಚರಲ್ಲೂ ಸಹ ಯೂಸ್ ಮಾಡ್ಬೋದು. ಹೆಂಗೆ ಯೂಸ್ ಮಾಡ್ಬೋದು ಅಂತ ಎಕ್ಸಾಂಪಲ್ಸ್ ಹೇಳ್ತೀನಿ. ಬಟ್ ಇನ್ನೊಂದೇನು ಅಂದರೆ ಗೋಯಿಂಗ್ ಟು, ಪ್ರೆಸೆಂಟ್ ಕಂಟಿನ್ಯೂಸು ಮತ್ತು ವಿಲ್ಲು. ಗೋಯಿಂಗ್ ಟುನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ನೋಡೋಣ. ಗೋಯಿಂಗ್ ಟು ಅಂದರೆ ಪ್ಲ್ಯಾನ್ಸ್ ಆ್ಯಂಡ್ ಇಂಟೆನ್ಷನ್ಸ್. ಸರ್ ಏನು ಸರ್ ಇದು ಪ್ಲ್ಯಾನ್ಸ್? ವಾಟ್ ಡು ಯು ಮೀನ್ ಬೈ ಪ್ಲ್ಯಾನ್ಸ್ ಆ್ಯಂಡ್ ಇಂಟೆನ್ಷನ್ಸ್? ಸರ್ ನೋಡಿ, ಈ ಗೋಯಿಂಗ್ ಟು ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀರಾ ಅಂದರೆ, ಫ್ಯೂಚರಲ್ಲಿ ನೀವೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಏನು ಮಾಡ್ತಾಯಿದ್ದೀರಾ? ಒಂದು ಕಾರ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಏನು ಪ್ಲ್ಯಾನ್ ಮಾಡಿರ್ತೀರಲ್ಲ ಆ ಪ್ಲ್ಯಾನಲ್ಲಿ ನಾವೇನು ಮಾಡ್ತೀವಿ? ಗೋಯಿಂಗ್ ಟು ಯೂಸ್ ಮಾಡ್ತೀವಿ. ಹೆಂಗೆ ಸರ್ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಬೈ ಎ ಕಾರ್, I am going to build a house, I am going to USA, United States of America, I am going to purchase a cot, I am going to buy a TV. ನೋಡಿ, ಐ ಆಮ್ ಗೋಯಿಂಗ್ ಟು ಅಂದರೆ ಮುಂದೆ ನೀವು ಫ್ಯೂಚರಲ್ಲಿ ಏನೋ ಪ್ಲ್ಯಾನ್ ಮಾಡಿರೋದು. ಐ ಆಮ್ ಗೋಯಿಂಗ್ ಟು ಬೈ ಅ ಬಫೆಲೋ, ಐ ಆಮ್ ಗೋಯಿಂಗ್ ಟು become a police sub inspector, I am going to
ಗೆಟ್ ದಿಸ್ ಜಾಬ್, ಐ ಆಮ್ ಗೋಯಿಂಗ್ ಟು ಬಿಕಮ್ ಅನ್ IAS, ಮುಂದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಆ ಪ್ಲ್ಯಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೋಯಿಂಗ್ ಟುನ ಯೂಸ್ ಮಾಡ್ತೀರಾ. ಸಿಂಪಲ್, ಇಟ್ ಇಸ್ ಕ್ಲಿಯರ್. ಸೆಂಟೆನ್ಸಸ್ ಇದಾವೆ, ಎಕ್ಸಾಂಪಲ್ಸು, ನೆಕ್ಸ್ಟ್ ನೋಡೋಣ. ಅದಾದಮೇಲೆ ಪ್ರೆಸೆಂಟ್ ಕಂಟಿನ್ಯೂಯಸ್. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ನಾವು ಓದಿದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಸ್ನ ಎಲ್ಲೆಲ್ಲಿ ಇದು ಮಾಡ್ತೀವಿ ಅಂತ. ಆ ಪ್ರೆಸೆಂಟ್ ಕಂಟಿನ್ಯೂಸ್ನ ಸಿಂಪಲ್ ಫ್ಯೂಚರಲ್ಲಿ ಹೆಂಗಪ್ಪ ಬಳಸೋದು ಅಂತ ಹೇಳಿದ್ರೆ, ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ನಾವು ಹೇಳಿದ್ದೀವಿ ING ಸೇರಿಸ್ಬೇಕು, ಕ್ರಿಯಾಪದಕ್ಕೆ ING ಸೇರಿಸಿ, ಅದೇ ಕ್ರಿಯಾಪದಕ್ಕೆ ING ಸೇರಿಸಿ ಇಲ್ಲಿ ಯೂಸ್ ಮಾಡ್ತೀವಿ. ಹೆಂಗೆ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಫಿಕ್ಸ್ಡ್ ಅರೇಂಜ್ಮೆಂಟ್ಸ್. ಸರ್, ಇಲ್ಲಿ ನಮಗೆ ಮೆಜಾರಿಟಿ ಟೈಮ್ಸು ಈ ಗೋಯಿಂಗ್ ಟು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೋಡಿ, ಫಿಕ್ಸ್ಡ್ ಅರೇಂಜ್ಮೆಂಟ್ಸ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಇದಾಗಿದೆ ನೀವು, ಓಕೆನಾ. ನೋಡಿ, ಐ ಆಮ್ ಗೋಯಿಂಗ್ ಟು ಬೈ ಎ ಕಾರ್ ಆನ್ 10th August. ಐ ಆಮ್ ಗೋಯಿಂಗ್ ಟು USA ಆನ್ 22nd. ಈ ಥರ ಫಿಕ್ಸ್ಡು, ಆ ಪ್ಲ್ಯಾನು ಫಿಕ್ಸ್ ಆಗಿರಬೇಕು ಫ್ಯೂಚರಲ್ಲಿ, ಇಂಥ ದಿನ ಆಗುತ್ತೆ ಅಂತ. ಅಂಥ ದಿನದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ನ ಯೂಸ್ ಮಾಡ್ತೀವಿ. ಪ್ಲ್ಯಾನ್ ಫಿಕ್ಸ್ಡು, ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿರೋದು, ಇದು ಫಿಕ್ಸ್ಡ್ ಆಗೋಗಿದೆ, ಓಕೆನಾ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದ್ದಾವೆ, ತೊಗೊಳ್ಳೋಣ ಅವಾಗ. ಅದಾದಮೇಲೆ ನೆಕ್ಸ್ಟ್ ಫಾರ್ಮಲ್ಲಿ ಏನು ಸಿಂಪಲ್ ಪ್ರೆಸೆಂಟಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅಂದರೆ ವಿಲ್ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ತೀರಾ. ಇನ್ಸ್ಟಂಟ್ ಡಿಸಿಷನ್ಸ್, ಆಫರ್ಸ್, ಪ್ರಾಮಿಸಸ್. ಸರ್, ಇನ್ಸ್ಟಂಟ್ ಡಿಸಿಷನ್ಸ್ ಅಂದರೆ ಏನು ಸರ್? ಇನ್ಸ್ಟಂಟ್ ಡಿಸಿಷನ್ಸ್ ಅಂತ ಹೇಳಿದ್ರೆ ಏನೋ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಟಕ್ಕನಂಗೆ ಡಿಸಿಷನ್ ಮಾಡಿಬಿಡ್ತೀರಾ. ಏನು ಟಕ್ಕನಂಗೆ ಡಿಸಿಷನ್ ಮಾಡೋದು ಅಂತ ಹೇಳಿದ್ರೆ, ಓಕೆ, ಎಲ್ಲ ನೀವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡೇನೋ ಡಿಸ್ಕಷನ್ ಮಾಡ್ತಿದ್ದೀರಾ, ಆ ಟೈಮಲ್ಲಿ ಇಮಿಡಿಯೇಟು ಹಾಡು ಹೇಳಬೇಕು ಅಂದ್ರೆ ಐ ವಿಲ್ ಸಿಂಗ್, ನಿಮ್ಮ ಇನ್ಸ್ಟೆಂಟ್ ಡಿಸಿಷನ್ ಆಯಿತು ಅಲ್ಲಿ, ಆಯಿತಾ. ಅಲ್ಲಿ ವಿಲ್ ಯೂಸ್, ಐ ವಿಲ್ ಸಿಂಗ್ ಅನ್ನೋದು ಫ್ಯೂಚರಲ್ಲಿ ನೀವು ಹಾಡೋದು, ಓಕೆನಾ, ಭವಿಷ್ಯತ್ ಕಾಲದಲ್ಲಿ ಆಡೋದು. ಇನ್ಸ್ಟೆಂಟ್ ಡಿಸಿಷನ್ಸ್ ಮಾಡಬೇಕಾದ್ರೆ ವಿಲ್ನ ಯೂಸ್ ಮಾಡ್ತೀರಾ ಆ ಟೈಮಲ್ಲಿ ಇದು ಮಾಡಬೇಕಾದ್ರೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್, ಯಾವುದೇ ಥರದ ಏನು ಡೌಟ್ ಇಲ್ಲ ಅಂದ್ಕೊಳ್ಳೋಣ, ಓಕೆನಾ. ಯಾವುದು ಗೋಯಿಂಗ್ ಟು ಅಂದರೆ ಪ್ಲ್ಯಾನ್ ಮಾಡೋದು, ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಫಿಕ್ಸ್ಡ್ ಅರೇಂಜ್ಮೆಂಟ್ಸು. ವಿಲ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ಟಕ್ಕನಂಗೆ ಏನು ಡಿಸಿಷನ್ ಆಗುತ್ತೋ, ಅಥವಾ ಪ್ರಾಮಿಸ್ ಅಂತ ಇದೆ ನೋಡಿ. ಏನು ಪ್ರಾಮಿಸ್ ಮಾಡ್ತೀರಾ ನೀವು ನಿಮ್ಮ ತಂದೆ ತಾಯಿಯರಿಗೆ, ಅಥವಾ ಏನಕ್ಕಾದ್ರೂ ಫ್ಯೂಚರಲ್ಲಿ, ಓಕೆನಾ, ನಿಮ್ಮ ಅಪ್ಪ ಬೈತಾ ಇದ್ದಾರೆ, ನಿಮ್ಮ ತಂದೆ ಬೈತಾ ಇದ್ದಾರೆ, ನಿಮ್ಮ ಅಪ್ಪನ ಕಷ್ಟ ನೋಡ್ತಿದ್ರು, ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಓಕೆನಾ, ಅವಾಗ ಯು ವಿಲ್ ಟೆಲ್ ದೆಮ್, ಡ್ಯಾಡ್, ಐ ವಿಲ್ ಬಿಕಮ್ ಅ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ and our economic conditions will be uplifted. That is, you are promising your father that you will be going to become, you will be a police sub inspector or any sort of job, okay, you will become this, and you are lifting the economic criteria of your family conditions. That is, economically you are lifting up. That is instant decisions or promises. Instant decision it is not, it is a promise you are making to your father or mother, anybody, okay. I will have this, I will make you this, I will buy this car, okay, I will buy this car. You are promising that you will do that, okay, you are not planning it. So at this point of time you will be using will. I hope it is clear. We shall see some of the few examples here. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದ್ದಾವೆ, ಎಕ್ಸಾಂಪಲ್ಸ್ನ ನಾನು ಇವೇ ಎಕ್ಸಾಂಪಲ್ಸ್ನ ಹೇಳಿದ್ದೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್, ಕ್ಲೀನಾಗಿ ಕಾಣಿಸ್ತಿದೆ ಅಂದ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಎಸ್, ಸೊ ಆ್ಯಸ್ ಐ ಹವ್ ಟೋಲ್ಡ್ ಯು, ಗೋಯಿಂಗ್ ಟು ಇಸ್ ನಥಿಂಗ್ ಬಟ್, ಗೋಯಿಂಗ್ ಟು ಮೀನ್ಸ್ ಯು ಆರ್ ಪ್ಲ್ಯಾನಿಂಗ್ ಸಮಥಿಂಗ್, you are planning something. Going to means you are planning. What you are planning? We are going to buy a car. We is what? Here it is plural. So I am going to buy a car, we are going to buy a car, he is going to buy a car, he is going to buy a car, anything, okay. Going to use ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ which has been planned. So these statements, going to na where you can use it in your translations or KPSC group C ನಲ್ಲಿ ಏನಾದರೂ filling the blanks ಅಲ್ಲಿ, if they ask you to fill the appropriate verb or something like that, you have to check with the sentence whether it is a planned or a fixed arrangements. Here you are not supposed to get confused with going to and another form which I have told us, present continuous form, which can be used in simple future, which is as Modi is going to address the nation next week. See over here, Narendra Modi, the Prime Minister, is going to address
the people of India next week on COVID crisis. Narendra Modi or the finance minister Nirmala Sitharaman is going to address the nation regarding the budget next week. Anything, any plan which can be executed, which is planned before, but there is no specific date or a fixed time. That is, here next week, I don't know on which date it will be done. You are not going to be confused. You don't know on which date it is going to be done. At that point of time, here it will be using going to, which tense? That is plans and intentions. I hope it is clear, nothing any doubts. Plans and intentions which can be used as going to. Will be done with promises or request, promise or instant decisions or order. That will be will. So coming back to next, that is again we are talking about present continuous. Which present continuous? Sir, why present continuous? Present continuous can also be used as simple future. That's what I am telling you. Modi is going to address the nation tomorrow. Here it is specifically mentioned the time. Illi nodi, time ide specific agi. Tomorrow Narendra Modi is going to address the nation regarding the new economic reforms. It might be tomorrow Narendra Modi is going to going to launch a new scheme through Niti Ayog. Niti Ayog is a committee which has been established. So yes, planned on certain date. Anything which has been planned on certain date, at that point we will be using present continuous. In what? Going to. Just if you are using going to. Sir, ಇಲ್ಲಿ ಗೋಯಿಂಗ್ ಟು ಯಾಕೆ ಸರ್? ಗೋಯಿಂಗ್ ಟು ಅಂದರೆ ಮಾಡತಕ್ಕಂಥ ಹೋಗೋ ಸಂದರ್ಭದಲ್ಲಿ. ಇಲ್ಲಿ ಗೋಯಿಂಗ್ ಟು ನ ವರ್ಬಾಗಿ ಯೂಸ್ ಮಾಡ್ತಾ ಇದ್ದೀರಾ. ಓಕೆನಾ? ಕನ್ಫ್ಯೂಷನ್ ಬೇಡ. ನೋಡಿ ಇಲ್ಲೇ ಹಂಗೆ ನೆಕ್ಸ್ಟ್ ವಿ ಆರ್ ಫ್ಲೈಯಿಂಗ್ ಟು. ನೋಡಿ ಫ್ಲೈಯಿಂಗ್ ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಐ ಎನ್ ಜಿ ಯೂಸ್ ಮಾಡ್ತಿದ್ವಿ ತಾನೆ. ವಿ ಆರ್ ಫ್ಲೈಯಿಂಗ್, ವಿ ಆರ್ ಗೋಯಿಂಗ್, ಐ ಆಮ್ ಗೋಯಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ತಾನೇ ಯೂಸ್ ಮಾಡ್ತಾ ಇರೋದು. ಅಲ್ಲಿ ಇಲ್ಲಿ ನೋಡಿ ವಿ ಆರ್ ಫ್ಲೈಯಿಂಗ್ ಟು ಮುಂಬೈ ಆನ್ 22nd. ಇಲ್ಲೇನಾದರೂ 22nd ಇರಲಿಲ್ಲ, ಆನ್ ನೆಕ್ಸ್ಟ್ ವೀಕ್ ಅಂತ ಇತ್ತು ಅಂತ ಹೇಳಿದ್ರೆ ಏನು ಯೂಸ್ ಮಾಡಬೇಕಿತ್ತು? ಗೋಯಿಂಗ್ ಟು ಯೂಸ್ ಮಾಡಬೇಕಿತ್ತು. ಸರ್, ಇಲ್ಲಿ ಗೋಯಿಂಗ್ ಟು ಯೂಸ್ ಮಾಡಿದ್ರೆ ಗೋಯಿಂಗ್ ಟು ಇಸ್ ದಿ ವರ್ಬ್ ಇನ್ ದಿಸ್ ಸೆಂಟೆನ್ಸ್. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಯೂಸ್ಡ್ ಇಟ್ specifically. I hope it is clear. Yes, coming back to next. So next is will. As I have told you, will ಅಂತ ಹೇಳಿದ್ರೆ ಇನ್ಸ್ಟಂಟ್ ಡಿಸಿಷನ್ಸ್. ಸರ್, ಯೂಶಲಿ ಐ ಹ್ಯಾವ್ ಟೋಲ್ಡ್ ಯು ಫ್ಯೂಚರ್ ಟೆನ್ಸಲ್ಲಿ ವಿಲ್ ಮತ್ತು ಶೆಲ್ ಇರಲೇಬೇಕು ಅಂತ ಹೇಳ್ಬಿಟ್ಟು. ಓಕೆನಾ? ಅದೇ ಥರ ಇಲ್ಲಿ ವಿಲ್ ಅಥವಾ ಶೆಲ್ ಯೂಸ್ ಆಗಿದೆ. ಎಲ್ಲಿ ವಿಲ್ ಅಥವಾ ಶೆಲ್ ಯೂಸ್ ಆಗಿದೆ ಅಂತ ಹೇಳಿ ನೋಡೋಣ. ಓಕೆನಾ? ಎಸ್. ಸೊ ನೌ will means, as I have told you, it is instant decisions, offers or promises which has to be made. Yes. So you in between, yesterday there was a cricket match between India and New Zealand. It was a first T20, that is what New Zealand's tour of India. At that point, while we were watching the match, you made an instant decision, or you thought that I think India will win the match. You made an instant decision which was not pre-planned, which was not a fixed arrangement, but at that point you are thinking, or you are making a decision. On whom you are making a decision? You are making a decision on India, that is India will win the match. That is what is this thing. Sir, idenadru navu simple future alli going to use ಮಾಡಿದೀವಿ ಅಂದ್ರೆ ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಫಿಕ್ಸ್ ಆಗಿ ಹೇಳ್ತಾ ಇದ್ದೀರಾ. ಏನು? ಫಿಕ್ಸ್ಡ್ ಅರೇಂಜ್ಮೆಂಟು. ಗೋಯಿಂಗ್ ಟು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ ತಾನೇ ಅಲ್ಲಿ, ಆಯ್ತಾ? ಸೊ ಅಲ್ಲಿ ಏನಾಗ್ಬಿಡುತ್ತೆ, ಇಂಡಿಯಾ ಇಸ್ ವಿನ್ನಿಂಗ್ ದ ಮ್ಯಾಚ್ ಆಗಲಿ, ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್ ಆಗಲಿ, ಅವೆರಡೂ ಪ್ಲಾನು ಆಗುತ್ತೆ, ಫಿಕ್ಸ್ಡ್ ಅರೇಂಜ್ಮೆಂಟು ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತು, ಇಟ್ ಇಸ್ ಅ ಗೇಮ್. ನೀವು ಅಲ್ಲಿ ಯೂಸ್ ಮಾಡಂಗಿಲ್ಲ. ಯಾವುದು? ಇಂಡಿಯಾ ಇಸ್ ಗೋಯಿಂಗ್ ಟು ಅಲ್ಲ, ಇಂಡಿಯಾ ಇಸ್ ವಿನ್ನಿಂಗ್ ಅಲ್ಲ. ಯಾಕೆ? ಅದು ಫಿಕ್ಸ್ಡ್ ಅಲ್ಲ, ನಿಮಗೆ ಗೊತ್ತಿಲ್ಲ. ಆಟ ಯಾರು ಬೇಕಿದ್ರೂ ಗೆಲ್ಬೋದು. ಆ ಟೈಮಲ್ಲಿ ನೀವು ಡಿಸಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯು ವಿಲ್ ಬಿ ಯೂಸಿಂಗ್ ವಿಚ್ ವರ್ಡ್? ವಿಲ್. ದಟ್ಸ್ ವಾಟ್. ಅದಾದ್ಮೇಲೆ ನೆಕ್ಸ್ಟ್, ಐ ಆಮ್ ಶ್ಯೂರ್ ಪ್ರದೀಪ್ ವಿಲ್ ಗೆಟ್ ಅ ಗುಡ್ ರ್ಯಾಂಕ್. ದಟ್ ಈಸ್, ಪ್ರದೀಪ್ ಇಸ್ ಅ ಸಬ್ಜೆಕ್ಟ್,
What is he? He is going to get a good rank in police sub-inspector examination. I am making will statement. That is the instant decision which I have been made by my while we are interrogating. I hope it is clear. Will na ಎಲ್ಲಿ ಯೂಸ್ ಮಾಡ್ತೀವಿ? ಇನ್ಸ್ಟಂಟ್ ಡಿಸಿಷನ್. ಅಟ್ ದಟ್ ಪಾಯಿಂಟಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ನಡಿಬೇಕಾದ್ರೆ ಇನ್ಸ್ಟಂಟ್ ಡಿಸಿಷನ್, ಯು ಮೇಡ್ ದಟ್ ಡಿಸಿಷನ್ ಅಟ್ ದಟ್ ಪಾಯಿಂಟ್. ಐ ವಿಲ್ ಸಿಂಗ್, ವಿ ವಿಲ್ ಸ್ಪೀಕ್, ಎನಿಥಿಂಗ್, ಎನಿ ವರ್ಬ್ನ ತಗೊಂಡು ಯು ಕ್ಯಾನ್ ಯೂಸ್ ದಟ್ ಇಸ್ ವಿಲ್ ಯೂಸ್ ಮಾಡಿದ್ವಿ ಅಂದರೆ ಯಾವಾಗ ಮಾಡ್ತೀರಾ? ಇನ್ಸ್ಟೆಂಟ್ ಡಿಸಿಷನ್ ಮಾಡಿದಾಗ ವಿಲ್ ಯೂಸ್ ಮಾಡ್ತೀರಾ. ಇದರಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಗೋಯಿಂಗ್ ಟು ಯೂಸ್ ಮಾಡ್ತೀರಾ. ಹಂಗೆ ಫಿಕ್ಸ್ಡ್ ಅರೇಂಜ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನು ಹೇಳ್ತಿದ್ರೋ ಅದೇ ಸಿಂಪಲ್ ಫ್ಯೂಚರಲ್ಲೂ ಸಹ ಹೇಳ್ತೀರಾ. ಯಾವುದು ತರಹದ ಏನೂ ಡೌಟ್ ಇಲ್ಲ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಪ್ ಆಫ್ ಟೆನ್ಸ್ ಯಾವುದು? ಫ್ಯೂಚರ್ ಟೆನ್ಸಲ್ಲಿ. ಫ್ಯೂಚರ್ ಅಂದರೆ ಏನಪ್ಪ? ಫ್ಯೂಚರ್ ಅಂದರೆ ಹೇಳ್ತಾ ಇದ್ದೀನಿ, ಫ್ಯೂಚರ್ ಅಂದರೆ ಮುಂದಿನ ಭವಿಷ್ಯತ್ ಕಾಲವನ್ನು ನುಡಿತಾ ಇರೋದು, ಮುಂದೆಂದ್ರ ಬಗ್ಗೆ ಹೇಳ್ತಾ ಇರೋದು. ಸಿಂಪಲ್ ಫ್ಯೂಚರ್ ಅಂದರೆ ಅಟ್ ದಟ್ ಪಾಯಿಂಟಲ್ಲಿ ಯಾವ್ಯಾವ್ದು ಆಗಿದೆ 3 ಥರದ್ದು ಫಾರಮ್ನ ನೋಡಿದ್ದೀವಿ. ಅದೇ ಥರ ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಫ್ಯೂಚರ್ ಕಂಟಿನ್ಯೂಸ್ ಏನೂ ಇಲ್ಲ. ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಏನ್ರಿ? ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಹಿಂದೆಗಡೆ ಕಂಟಿನ್ಯೂ ಆಗ್ತಿದ್ದು. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ವರ್ತಮಾನ ಕಾಲದಲ್ಲಿ ಯಾವುದಾದರೂ ಕ್ರಿಯೆ ಕಂಟಿನ್ಯೂ ಆಗ್ತಾ ಇರೋದು. ಹಂಗೆ ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಭವಿಷ್ಯತ್ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ ಸರ್ಟೆನ್ ಟೈಮಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಎಲ್ಲ ತರಹದ ಕಂಟಿನ್ಯೂ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದ ವರ್ಕ್ ವಿಚ್ ಇಸ್ ಕಂಟಿನ್ಯೂಯಿಂಗ್ ಪ್ರಿಡಾಮಿನೆಂಟ್ಲಿ ಯು ಆರ್ ಯೂಸಿಂಗ್ ING. Okay, here don't get tensed or like don't get panic. Oh, this is what it is difficult. We are not supposed to learn Shashi Tharoor's English. ನಮಗೆ ಶಶಿ ತರೂರ್ ಅವ್ರ ಇಂಗ್ಲೀಷ್ ಏನು ಬೇಕಾಗಿಲ್ಲ. ಓಕೆನಾ? ಸೊ ನೀವು ಇಲ್ಲಿ ಸಿಂಪಲ್ ಆಗಿ ಯು ಹ್ಯಾವ್ ಟು ಪ್ರಾಕ್ಟಿಸ್, ಟೇಕ್ ಸರ್ಟೈನ್ ವರ್ಡ್ಸ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ಎವ್ರಿ ಡೇ ಅರೌಂಡ್ 1 or 2 times, 1 or 2 hours. Try to interrogate, try to talk. It is very much easy. It will be very beneficial for your KPSC Group C. ಕರೆಕ್ಟ್ ಟಕ್ಕನಂಗೆ ಅದು ತಪ್ಪೇ ಆಗಲ್ಲ. ನಿಮಗೆ ಆಂತರಿಕವಾಗಿ ಒಳಗಡೆ ಪ್ರಾಕ್ಟೀಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಓ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಈ ಆಪ್ಷನಲ್ಲಿ ಇದೇ ಇರಬೇಕು. ಒಂದು 2ರಿಂದ 3 ಕ್ವೆಶನ್ ಹಾಕಿದ್ದೀನಿ. ಪ್ರೀವಿಯಸ್ಸಲ್ಲಿ ಏನೋ ಆ್ಯಡ್ ಸೀನು ಏನೋ ನಿಮಗೆ ಕನ್ಫ್ಯೂಷನ್ ಆಗಿತ್ತು. ಐ ಹ್ಯಾವ್ ಕಮೆಂಟೆಡ್, ಇಟ್ ಇಸ್ ಕರೆಕ್ಟ್, ಯಾವುದೇ ಥರದ ಡೌಟ್ ಬೇಡ. ಓಕೆ, ಎಸ್. ಸೊ ನಾವು ಫ್ಯೂಚರ್ ಕಂಟಿನ್ಯೂಸ್ ಏನು? ಈ ಫ್ಯೂಚರ್ ಕಂಟಿನ್ಯೂಸ್ ಅಂತ ಹೇಳಿದ್ರೆ ನೋಡಿ, ವಿಚ್ ವಿಲ್ ಬಿ ಇನ್ ಪ್ರೋಗ್ರೆಸ್ ಅಟ್ ದಿ ಟೈಮ್ ಇನ್ ಫ್ಯೂಚರ್. ಫ್ಯೂಚರಲ್ಲಿ ಪ್ರೋಗ್ರೆಸ್ಸಲ್ಲಿ ಇರಬೇಕು ಅಂದರೆ ಕಂಟಿನ್ಯೂ ಆಗ್ತಾ ಇರಬೇಕು, ಅದನ್ನು ಫ್ಯೂಚರ್ ಕಂಟಿನ್ಯೂಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ವಿಚ್ ಆರ್ ಪ್ಲ್ಯಾನ್ಡ್ ಆಲ್ರೆಡಿ. ಫ್ಯೂಚರ್ ಕಂಟಿನ್ಯೂಸ್ ಹಂಗೆ ಮತ್ತೆ ಏನು? ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಓ ಇದಾಗಬೇಕು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಯಾವ ಟೈಮಲ್ಲಿ? ಪ್ಲ್ಯಾನ್. ಅದೇ ತಾನೇ ಹೇಳ್ತಾ ಇರೋದು ಫ್ಯೂಚರಲ್ಲಿ. ಇವಾಗ ನೋಡಿ, ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಮುಂದೆ ಎಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಎಂಥದ್ದು ಭವಿಷ್ಯತ್ ಕಾಲದಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಆ ಸಮಯದಲ್ಲಿ ಇದು ಆಗಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಆ ಸಮಯದಲ್ಲಿ ಆಗ್ತಾನೇ ಇರುತ್ತೆ. ಆ ಟೈಮಲ್ಲಿ ಪ್ಲ್ಯಾನ್ಡ್ ಆಲ್ರೆಡಿ ಅಟ್ ದಟ್ ಪಾಯಿಂಟಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು. ಆ ಪ್ಲ್ಯಾನ್ಗೂ ಈ ಪ್ಲ್ಯಾನ್ಗೂ ಕನ್ಫ್ಯೂಷನ್ ಬೇಡ. ಎಸ್, ದಟ್ ಇಸ್ ವಾಟ್ ಫ್ಯೂಚರ್ ಕಂಟಿನ್ಯೂಸಸ್. ಫ್ಯೂಚರ್ ಕಂಟಿನ್ಯೂಸ್ ನೋಡಿ, it will be raining at 5 PM. 5 PM ಈ ಟೈಮಲ್ಲಿ ಏನಾಗ್ತಿದೆ? ಮಳೆ ಬರ್ತಾ ಇರುತ್ತೆ. ದಟ್ ಇಸ್ ವಾಟ್ ಇಟ್ ಇಸ್ ರೈನಿಂಗ್. ನೆಕ್ಸ್ಟ್, he will be coming. ಎಸ್, he will be coming next week. ಅಂದರೆ ಮುಂದಿನ ವಾರ ಅವನು ಬರ್ತಾ ಇರ್ತಾನೆ. ಓಕೆನಾ? ಎಲ್ಲಿಂದ? USA ಇಂದ ಅವನು ಬರ್ತಾ ಇರ್ತಾನೆ ಮುಂದಿನ ವಾರ. ಫ್ಯೂಚರಲ್ಲಿ ಈ ವಿಲ್ ಬಿ ಕಮಿಂಗ್. ಹಿ ವಿಲ್ ಬಿ ಮೀಟಿಂಗ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಅವನು ಈ ಸಮಯದಲ್ಲಿ ಮೀಟ್ ಮಾಡ್ತಾ ಇರ್ತಾನೆ. ದ ಪೋಸ್ಟ್ ಮ್ಯಾನ್ ವಿಲ್ ಬಿ ಕಮಿಂಗ್ ಸೂನ್. ಮುಂದಿನ ಟೈಮಲ್ಲಿ ಯಾವಾಗಲೂ ಅವ್ನು ಬರ್ತಾ ಇರ್ತಾನೆ. ನೋಡಿ ಎಲ್ಲ ನೋಡಿ ಹಂಗೆ ನೋಡಿ, ವಿಲ್ ಬಿ ಮೀಟಿಂಗ್, ವಿಲ್ ಬಿ ಕಮಿಂಗ್, ವಿಲ್ ಬಿ ರೈನಿಂಗ್, ವಿಲ್ ಬಿ ಕಮಿಂಗ್. ಇಲ್ಲೇನು ನೋಡಿ, ದ ಪೋಸ್ಟ್ ಮ್ಯಾನ್ ಯಾವಾಗ ಯೂಸ್ ಮಾಡಬೇಕು ಅದನ್ನು ನಾವು ಪಾರ್ಟ್ಸ್ ಆಫ್ ದಿ ಸ್ಪೀಚ್ಗೆ ಹೋದಾಗ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಟು ಯೂಸ್ ದಿಸ್ ದ ಪೋಸ್ಟ್ ಮ್ಯಾನ್. ಹೀ, ವೈ ಡು ವಿ ಯೂಸ್ ಹೀ ಇನ್ ಅ ಕಾಂಪ್ರಹೆನ್ಷನ್ ವೆನ್ ಯು ಆರ್ ರೈಟಿಂಗ್ ಸಮಥಿಂಗ್ ದರ್ ಇಸ್ ಅ ಕಾಂಪ್ರಹೆನ್ಷನ್ ವಿಚ್ ಇಸ್ ಗಿವನ್ repeatedly. You are not supposed to use something the name ಇದನ್ನೇ ಯೂಸ್ ಮಾಡಬಾರ್ದು. ವಿ ವಿಲ್ ಬಿ ಯೂಸಿಂಗ್ ಪ್ರೊನೌನ್ಸ್ ಹಿ, ಶಿ, ದಿ, ದಟ್, ದಿಟ್, this, it ಅಂತ ಹೇಳ್ಬಿಟ್ಟು. ಸೊ ವೈ ವಿ ವಿಲ್ ಬಿ ಯೂಸಿಂಗ್ ದಟ್ ವಿ ವಿಲ್ ಸಿ ಇನ್ ದಿ ನೆಕ್ಸ್ಟ್ ಸೆಷನ್ಸ್, ದಟ್ ಇಸ್ ಡ್ಯೂರಿಂಗ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಬಟ್ ಇಯರ್ ಆಸ್ ಯು ಆರ್ ಸೀಯಿಂಗ್, ವಿಲ್ ಬಿ ಮೀಟಿಂಗ್, ವಿಲ್ ಬಿ ಕಮಿಂಗ್, ವಿಲ್ ಬಿ ರೈನಿಂಗ್, ವಿಲ್ ಬಿ ಕಮಿಂಗ್. ಸೊ this will be the object
ಬಟ್ ದಿಸ್ ವಿಲ್ ಬಿ ದಿ ವರ್ಬ್ ಆ್ಯಂಡ್ ದಿಸ್ ವಿಲ್ ಬಿ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಇದೆ, ವಿಲ್ ಬಿ ಕಮಿಂಗ್ ಬರ್ತಿದೆ ಅಂತ ಹೇಳಿದ್ರೆ ಫ್ಯೂಚರ್ ಕಂಟಿನ್ಯೂಸ್, ಮುಂದೆ ಆಗ್ತಕ್ಕಂಥ ಸಂದರ್ಭದಲ್ಲಿ ದಟ್ ಇಸ್ ವಾಟ್ ಫ್ಯೂಚರ್ continuous is. So you got it what is simple future, future continuous. Simple future is the one which will be of three forms, which is planned, which is fixed arrangement, and which is a promise or which has a instant decisions. Later coming to future continuous, what is future continuous means in future something is going to happen at that point, at any point, that is at 5 p.m, at tomorrow, by next week, it is happening, will be launching. The finance minister will be launching the budget tomorrow at 3 p.m. ನಾಳೆ ಈ 3 ಗಂಟೆ ಸಮಯದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಲಾಂಚ್ ಏನು ಒಂದೇ ತಕ್ಷಣ ಟಕ್ಕನಾಗಿ ಆಗ್ಬಿಡುತ್ತಾ? ನೋ, ಇಟ್ ಟೇಕ್ಸ್ ಟೈಮ್, ರೈಟ್? ಇಟ್ ಟೇಕ್ಸ್ ಹಾಫ್ ಆನ್ ಅವರ್, 1 hour, they have to give it to the media. These cases you will be using future continuous. I hope it is clear. Moving back to the next session, next slide, that is future perfect. The next type of tense is future perfect, in future tense. So as we have seen, perfect means past perfect also we have told there is nothing so much different. See, there is a bit of difference between continuous, perfect, simple and perfect continuous, but there is nothing so much of difference between present, simple present, simple past, simple future. Every point will be just declaring the action, but at present means you will be telling about the thing which is happening at that point. Past means which has happened previously, future means which will be happening. So in what future perfect, so what we have done in present perfect and past perfect means what future perfect ಇವಾಗ ಗೊತ್ತಿಲ್ಲ. what we have done in past perfect means at that point, what in the past, at that point you are telling something, ನೀವು ಹೇಳ್ತಕ್ಕಂಥ ಟೈಮಲ್ಲಿ, at the time which you were telling, at that point the work has been completed in the past, that is past perfect. Present means while you are telling, at that point the work has been completed at that point of time, that is past perfect. Future means also same thing. In future, at that point about which action you are talking, at that point the work has been completed, the work is completed, that we will be using future perfect. That is actions that will be completed by a certain time. ಯಾವುದಾದ್ರೂ ಒಂದು ಸರ್ಟೈನ್ ಟೈಮಲ್ಲಿ, ಓಕೆ, ದಟ್ಸ್ ವಾಟ್, ರೈಟ್? ಆ ಸರ್ಟೈನ್ ಟೈಮಲ್ಲಿ ಈ ಆ್ಯಕ್ಷನ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅಂದರೆ ಯು ಆರ್ ಸ್ಪೆಸಿಫೈಯಿಂಗ್ ದಿ ಟೈಮ್. ಓಕೆ, ಈ ಟೈಮಲ್ಲಿ ಏನಾಗಿರುತ್ತೆ, ದಿಸ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಪಾಸ್ಟಲ್ಲೂ ಅಷ್ಟೇ ಅಲ್ವಾ, ಪ್ರೆಸೆಂಟಲ್ಲೂ ಅಷ್ಟೇ. ಐ ಹೋಪ್ ದರ್ ಇಸ್ ಕ್ಲಾರಿಟಿ ವಿತ್ ದಿಸ್ ಥಿಂಗ್. ವಿ ವಿಲ್ ಜಸ್ಟ್ ಸಿ ಫ್ಯೂ ಎಕ್ಸಾಂಪಲ್ಸ್. ನೋಡಿ, ಆ್ಯಕ್ಷನ್ಸ್, ಸರ್ಟೈನ್ ಆ್ಯಕ್ಷನ್ ಇಸ್ ದೇರ್ ಇನ್ ಫ್ಯೂಚರ್, ಅಟ್ ಒನ್ ಪಾಯಿಂಟ್ that work will be completed. At some point you are mentioning the time. If you are mentioning the time, that at this point it will be completed. That is, I shall have written by 5 p.m. I shall have written by 5 p.m. That is, by 5 p.m. you have written something. 5 ಗಂಟೆ ಒಳಗಡೆ ಈ ಕೆಲಸ ಮುಗ್ದಿರುತ್ತೆ. I shall have, ನೋಡಿ, I shall have, this written is the past participate form. ಇದು ನಾವು when we go to verb, past participate, future participate, present participate, let us see what sort of this will be used, base form ಏನು ಅಂತ. ಬಟ್ ಇಲ್ಲಿ ನಿಮಗೆ ಗೊತ್ತಿರಬೇಕು ಯಾವಾಗ ಯಾವುದನ್ನ ಯೂಸ್ ಮಾಡಬೇಕು. ಇಟ್ ಶುಡ್ ಕಮ್ ಗ್ರ್ಯಾಜುಯಲಿ. Every day for around 15 to 20 days you need to practice. Without practice it is not a thing that by tomorrow you will be thorough with this and fluently you can speak out. It is quite difficult. Okay, so please plan it properly. Plan it for 15 days, 20 days. Keep a target, set a goal every day. Meditate, you control your mind. It will be very much easy. Okay, I shall have written by 5 p.m. That is, by 5 p.m. the work will be completed. What work? Written. He will have left before you got to see him. He will have left before. ಅಂದರೆ ನೋಡಿ, ನೀವು ಅವನನ್ನು ನೋಡುವುದಕ್ಕೆ ಹೋಗೋದಕ್ಕಿಂತ ಮುಂಚೆ ಅವನು ನಿಮ್ಮನ್ನು ಹೋಗ್ಬಿಟ್ಟಿರ್ತಾನೆ. ಅಂದರೆ by this point you are going to see him, right? You are going to see him. By that time you would have left. That's what you are telling. The certain time is specified. By that time you would have left. So ಇಲ್ಲಿ ನೋಡಿ, have written, have left ಯೂಸ್ ಮಾಡಿದ್ದೀರಾ. ಅಂದರೆ have ಜೊತೆಗೆ past
ಟೆನ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವುದು? ಫ್ಯೂಚರ್ ಪರ್ಫೆಕ್ಟಲ್ಲಿ. ನೋಡಿ, ಶೆಲ್ ಅಥವಾ ವಿಲ್ ಬರಲೇಬೇಕು ಫ್ಯೂಚರಲ್ಲಿ. ಐ ಶಲ್ ಹ್ಯಾವ್ ರಿಟನ್, ಐ ಶಲ್ ಹ್ಯಾವ್ ಲೆಫ್ಟ್, ಐ ಶಲ್ ಹ್ಯಾವ್ ಸ್ಪೋಕ್, ಐ ಶಲ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪೇಟ್ನ ಯೂಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ಸೇವ್ಡ್ 1 lakh ಬೈ ನೆಕ್ಸ್ಟ್ ಇಯರ್. ಇಯರ್ ಯು ಹ್ಯಾವ್ ಟು ಸ್ಪೆಸಿಫೈ ಸರ್ಟೈನ್ ಟೈಮ್. ಮುಂದಿನ ವರ್ಷದಲ್ಲಿ ಅವನೇನು ಮಾಡಿಬಿಟ್ಟಿರ್ತಾನೆ, 1 ಲಕ್ಷವನ್ನು ಸೇವ್ ಮಾಡಿ ಪೂರ್ತಿ ಕಂಪ್ಲೀಟ್ ಮಾಡಿರ್ತಾನೆ. ಹಿ ವಿಲ್ ಹ್ಯಾವ್ ಸೇವ್ಡ್ 1 lakh ಬೈ ನೆಕ್ಸ್ಟ್ ಇಯರ್. ಎನಿಥಿಂಗ್ ವಿಚ್ ಯು. ಹಿ ವಿಲ್ ಹ್ಯಾವ್ ಮ್ಯಾರಿಡ್ ಬೈ ನೆಕ್ಸ್ಟ್ ಇಯರ್. ಸಿಂಪಲ್. ಯಾವುದು? ಇಲ್ಲಿ ನೋಡಿ, ಸ್ಪೆಸಿಫೈಡ್ ಟೈಮ್ ಗೊತ್ತಿಲ್ಲ. ಓಕೆ, ಹಿ ವಿಲ್ ಹ್ಯಾವ್ ಮ್ಯಾರಿಡ್ ಬೈ ನೆಕ್ಸ್ಟ್ ಥರ್ಸ್ಡೇ. ಇಯರ್ ಯು ವಿಲ್ ಬಿ ಮೆನ್ಷನಿಂಗ್ ಸರ್ಟೈನ್ time. By that time it has been completed. He will have got a good governance by this time. Good governance na ಕೊಟ್ಟಿರ್ತಾರೆ ಯಾವುದಾದ್ರೂ ಗವರ್ನಮೆಂಟ್ ಬಗ್ಗೆ ಹೇಳೋದಿತ್ತು ಅಂತ ಹೇಳಿದ್ರೆ. ಸೊ ಕಮಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಥಿಂಗ್. ಎಸ್, ಅದಾದಮೇಲೆ ಸೊ ಜಸ್ಟ್ ವಿ ಹ್ಯಾವ್ ಇದೇ ಹೇಳಿಲ್ಲಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲಿ ಹಾಕಿಲ್ಲ. ಯಾಕೆ? ಐ ಡೋಂಟ್ ನೋ, ಐ ಥಿಂಕ್ ವಿ ಹ್ಯಾವ್ ಮಿಸ್ಡ್ ಇಟ್. ಸೊ ಸಿಂಪಲ್ ಏನಪ್ಪ ಅಂತ ಹೇಳಿದ್ರೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹ್ಯಾವ್ ಬೀನ್ ಯೂಸ್ ಮಾಡ್ತೀರಾ. ಆ್ಯಂಡ್ ನೀವು ಗ್ರ್ಯಾಜುವಲ್ ಆಗಿ ಎಲ್ಲೂ ಇಂಗ್ಲೀಷಲ್ಲಿ ಐ ಶೆಲ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ದಿಸ್ ಅಂತ ಹೇಳಿ ಯೂಸ್ ಮಾಡಲ್ಲ. ನಾಟ್ ಟೂ ಮಚ್ ಆಫ್ ಯೂಸ್ಡ್ ಆಲ್ಸೋ. ಇಫ್ ಯು ಗೆಟ್ ಎನಿ ಸೆಂಟೆನ್ಸಸ್, ಇಫ್ ಯು ಗೆಟ್ ಎನಿ ಕ್ವೆಶನ್ಸ್ ಇನ್ ಯುವರ್ KPSC Group C in such a format, we will be telling it. But same thing, there is nothing change compared to past perfect continuous and present perfect continuous. It's very simple. ಅಲ್ಲೂ ಸಹ ಫ್ಯೂಚರಲ್ಲೂ ಸಹ ಶೆಲ್ ಇರುತ್ತೆ, ಹ್ಯಾವ್ ಇರುತ್ತೆ. ಶೆಲ್ ಹ್ಯಾವ್ ಇತ್ತಲ್ಲ ಯಾವುದರಲ್ಲಿ? ಪ್ರೆಸೆಂಟ್ ಫ್ಯೂಚರ್ ಪರ್ಫೆಕ್ಟಲ್ಲಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಶೆಲ್ ಹ್ಯಾವ್ ಬೀನ್ ಅಂತ ಇರುತ್ತೆ. ಐ ಶೆಲ್ ಹ್ಯಾವ್ ಬೀನ್ ರಿಟರ್ನ್ ದಿಸ್ ಲೆಟರ್ ಬೈ ಟುಮಾರೋ. ಸೇಮ್ ಥಿಂಗ್, ನಥಿಂಗ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಅಂದರೆ ಮುಂದಿನ ಸಮಯದಲ್ಲಿ ಇಲ್ಲೇನಾಗಿರುತ್ತೆ, ಕೆಲಸ ಮುಗ್ದಿರಲ್ಲ. ಓಕೆನಾ? ಎಲ್ಲಿ ಫ್ಯೂಚರಲ್ಲಿ ಏನಾಗಿರುತ್ತೆ, ಕೆಲಸ ಸರ್ಟೈನ್ ಟೈಮಲ್ಲಿ ಮುಗ್ದಿರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ದಟ್ ವರ್ಕ್, ದಟ್ ಆ್ಯಕ್ಷನ್ ವಿನ್ ಫ್ಯೂಚರ್ ವಿಲ್ ಬಿ ಕಂಟಿನ್ಯೂಯಿಂಗ್ ಅಟ್ ದಟ್ ಪಾಯಿಂಟ್. ಐ ಶೆಲ್ ಹ್ಯಾವ್ ಬೀನ್ ರೈಟಿಂಗ್ ದ ಲೆಟರ್ ಟುಮಾರೋ ಅಟ್ 5 PM. ನಾಳೆ 5 ಗಂಟೆ ಸಮಯದಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ, ಬರಿತಾ ಇರ್ತೀನಿ. ಐ ಶೆಲ್ ಹ್ಯಾವ್ ಬೀನ್ ರೈಟಿಂಗ್, ಸಾರಿ ರಿಟರ್ನ್ ಅಂತ ಹೇಳಿದೆ ಅನ್ಕೋತೀನಿ. ಐ ಶೆಲ್ ಹ್ಯಾವ್ ಬೀನ್ ರೈಟಿಂಗ್, ಐ ಶೆಲ್ ಹ್ಯಾವ್ ಬೀನ್ ವರ್ಕಿಂಗ್, ಇಟ್ ಶೆಲ್ ಹ್ಯಾವ್ ಬೀನ್ ರೈನಿಂಗ್ ಟುಮಾರೋ ಅಟ್ 5 PM. ಮುಂದಿನ ಸಮಯದಲ್ಲಿ ನಡೀತಾ ಇರುತ್ತೆ. ಶೆಲ್ ಹ್ಯಾವ್ ಬೀನ್ ಯೂಸ್ ಮಾಡಬೇಕು. ಸೊ ವಿ ಶಲ್ ಸಿ ಫ್ಯೂ ಕ್ವೆಶನ್ಸ್. ಇಫ್ ಯು ಆರ್ ಏಬಲ್ ಟು ಆನ್ಸರ್, ಇಟ್ ವಿಲ್ ಬಿ ವೆಲ್ ಅಂಡ್ ಗುಡ್. ಓಕೆ, ದ ಟ್ರೈನ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ದ ಟ್ರೈನ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ಅಂದರೆ ಇಲ್ಲಿ ನೋಡಿ, ಫ್ಯೂಚರಲ್ಲಿ ನೀವು ಇಲ್ಲಿದ್ದೀರಾ. ಓಕೆನಾ? ನೀವು ಹೇಳ್ತಾ ಇದ್ದೀರಾ ಏನು ಅಂತ ಹೇಳಿದ್ರೆ, ಈ ಟ್ರೈನ್ ಇದೆಯಲ್ಲ, ಈ ಟ್ರೈನು ನಾವು ಹೋಗೋದಕ್ಕಿಂತ ಮುಂಚೆ ಅದು ಬಂದುಬಿಟ್ಟಿರುತ್ತೆ. ಓಕೆನಾ? ಯಾವುದು? ಅದು ಬಂದುಬಿಟ್ಟಿರುತ್ತೆ. ಏನು ಬಂದಿರುತ್ತೆ? ವಿಲ್ ಹ್ಯಾವ್ ಅರೈವ್ಡ. ಬಂದಿರುತ್ತೆ ತಾನೆ. ಅರೈವ್ಡ್ ಅಂದರೆ ಬಂದು ಆಗೋಗಿದೆ ಆಲ್ರೆಡಿ. ದಟ್ ಈಸ್ ವಿಲ್ ಹ್ಯಾವ್ ಅರೈವ್ಡ್. ದ ಟ್ರೈನ್ ವಿಲ್ ಹ್ಯಾವ್ ಅರೈವ್ಡ್ ಬಿಫೋರ್ ವಿ ರೀಚ್ ದಿ ಸ್ಟೇಷನ್. ವಿಲ್ ಹ್ಯಾವ್ ಅರೈವ್ಡ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಗೋಯಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. Perhaps we dash our grandparents this week. ನೋಡಿ, perhaps we dash our grandparents this week. ಏನಂತ ಹೇಳಿದ್ದೀವಿ? ವಿಲ್ ಯೂಸ್ ಮಾಡಬೇಕು. ಓಕೆನಾ? ಯಾವುದು? ವಿಲ್ ಯೂಸ್ ಮಾಡಬೇಕು. ನೋಡಿ, ಪೇರೆಂಟ್ಸ್ ದಿಸ್ ವೀಕ್. ಓಕೆ, ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಇನ್ಸ್ಟೆಂಟ್ ಡಿಸಿಷನನ್ನು ಹೇಳ್ತಾ ಇದ್ದೀರಾ ಅಥವಾ ಇದು ಹೇಳ್ತಾ ಇದ್ದೀರಾ? ಪರ್ಹ್ಯಾಪ್ಸ್ ವಿ ಶಲ್ ಹ್ಯಾವ್, we shall, we ನೋಡಿ, we will visit, we visit, we visited, would have visited. Perhaps we will visit. ನೋಡಿ, ಸೆಂಟೆನ್ಸ್ ಮೇಕ್ ಸೆನ್ಸ್ ಮಾಡುತ್ತಲ್ಲ. ವಿ ವಿಲ್ ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ದಿಸ್ ವೀಕ್. ಮುಂದಿನ ವೀಕಲ್ಲಿ ಡಿಸಿಷನ್ ಮಾಡಿದ್ದೀರಾ. ನಾವು ಈ ಇನ್ಸ್ಟೆಂಟಲ್ಲಿ ಹೇಳ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಾ. ಏನೋ ಇದು ಮಾಡಬೇಕಾದ್ರೆ ನೀವೇನು ಮಾಡಿದ್ರಿ? ಓ, ಮುಂದಿನ ವಾರ ಈ ಟೈಮಲ್ಲಿ ನಾವು ಮುಂದಿನ ವಾರ ಏನು ಮಾಡಿರ್ತೀವಿ, ನಮ್ಮ ತಾತ ಅಜ್ಜಿನ ನೋಡ್ಬಿಟ್ಟಿರ್ತೀವಿ. ಇನ್ಸ್ಟೆಂಟ್ ಯು ಆರ್ ಮೇಕಿಂಗ್ ಅ ಡಿಸಿಷನ್, ಯು ಆರ್ ಟೆಲ್ಲಿಂಗ್ ದಟ್. ಓಕೆ, ಯು ಆರ್ ನಾಟ್ ಪ್ಲಾನಿಂಗ್ ಇಟ್.
ಓಕೆ, ಇಲ್ಲಿ ಪ್ಲಾನಿಂಗ್ ಗೋಯಿಂಗ್ ಟು ಇದ್ದಿದ್ರೆ ಪ್ಲಾನ್ ಮಾಡಿರೋ ಪ್ರಕಾರ ಇದು ಮಾಡ್ಬೋದು. ಆಪ್ಷನ್ ಬೇಸಿಸ್ ಮೇಲೆ ಯು ಆರ್ ಸಪೋಸ್ ಟು ಆನ್ಸರ್ ಇಟ್. ಇಲ್ಲಿ ಆಪ್ಷನಲ್ಲಿ ಏನು ಹೇಳ್ತಿದ್ದೀರಾ, ವಿಲ್ ವಿಸಿಟ್ ಅಂತ ಹೇಳಿದ್ರೆ ನೀವಿಬ್ಬರು ಇಂಟ್ರಾಗೇಷನ್ ಮಾಡ್ತಾ ಇದ್ದೀರಾ. ಓಹ್, ಯು ಆರ್ ಎಕ್ಸೈಟೆಡ್ ಟು ಮೀಟ್ ಯುವರ್, ಓಹ್ ಹೌದಲ್ಲ, ನಾವು ನಾಳೆ ಇಷ್ಟೊತ್ತಿಗೆ ನಮ್ಮ ತಾತ ಅಜ್ಜಿ ಮೀಟ್ ಮಾಡಿರ್ತೀವಿ, ಸೊ ಹಾಗಾಗಿ ವಿಲ್ ವಿಸಿಟ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ, ಇನ್ಸ್ಟಂಟ್ ಡಿಸಿಷನ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಮೂವಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಕ್ವೆಶನ್. Next question is, I dash you one of these days. Ready? I dash you one of these days. ಏನಿದೆ ಓದಬೇಕು ಕ್ವಶನ್ ಫಸ್ಟ್. ಐ ವಿಲ್ ಹ್ಯಾವ್ ಸೀನ್, ಐ ವಿಲ್ ಬಿ ಸೀಯಿಂಗ್, ಫೀಡ್, ಐ ವುಡ್ ಸಿ. ನೋಡಿ, ಒನ್ ಆಫ್ ದೀಸ್ ಡೇಸ್, ಯಾವುದೋ ಒಂದು ದಿನದಲ್ಲಿ ಏನಾಗ್ತಿದೆ, ಐ ವಿಲ್ ಬಿ ಸೀಯಿಂಗ್ ಯು ಒನ್ ಆಫ್ ದೀಸ್ ಡೇಸ್. ಫ್ಯೂಚರಲ್ಲಿ, ಮುಂದಿನ ದಿನದಲ್ಲಿ ನೋಡಿ, ಐ ವಿಲ್ ಹ್ಯಾವ್ ಸೀನ್ ಅಂತ ಹೇಳಿದ್ರೆ ಪಾಸ್ಟ್ ಆಗೋಯ್ತು. ಓಕೆನಾ, ಐ ವಿಲ್ ಬಿ ಸೀಯಿಂಗ್ ಯು ಒನ್ ಆಫ್ ದೀಸ್ ಡೇಸ್. ಯಾವುದಾದ್ರೂ ಒಂದು ದಿನ ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ, ನೋಡ್ತೀನಿ. ದಟ್ ಇಸ್ ವಾಟ್ ಇಟ್ ಇಸ್ ಟೆಲ್ಲಿಂಗ್. ಐ ವಿಲ್ ಬಿ ಸೀಯಿಂಗ್ ಯು ಒನ್ ಆಫ್ ದೀಸ್ ಡೇಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇದೇ ಥರ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ಮಾಡ್ಕೊಳ್ಳಿ. ಇದೇ ಸ್ಟೇಟ್ಮೆಂಟ್ಸ್ನ ಮಾಡಿಕೊಂಡು ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ. ಸೊ ದಟ್ ಕಂಪ್ಲೀಟ್ಸ್ present, past and future tenses. I hope somewhat, not completely. At least if you are not thorough with 50% also, then it is absolutely fine. If you are knowing around 5 to 10%, that is, it is very good, sir. If you are able to make certain tenses, take a word, any verb, take any verb. After that, you make a sentence in past tense, future tense, as well as present tense. In all the 4 types, practice it for 10 days. Each day 4 words. Okay, 10 days, that will be 40 words. 40 words. Each sentences, make it for 4 times. Okay, that will be around 160 sentences. 160 sentences you need to practice. You have to work it out, and it will be a bit, nothing bit complicated and all. It is very